ಎಲ್ಲರಿಗೂ ನಮಸ್ಕಾರ. ನಾವು ಇನ್ನೇನು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೌದಾ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾಳೆ ನಮಗೆ ಹೊಸ ವರ್ಷನ? ಖಂಡಿತ ಅಲ್ಲ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ನಮ್ಮ ಹೊಸ ವರ್ಷ. ಸೊ ಕ್ಯಾಲೆಂಡರ್ ಒಂದು ಇಲ್ಲಿ ಬದಲಾಗುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ನಮ್ಮ ಹೊಸ ವರ್ಷವನ್ನು ನಾವು ಯುಗಾದಿ ಅಂದೇ ಆಚರಿಸ್ತೀವಿ. ಅದಕ್ಕೂ ಸಹ ಒಂದು ಅರ್ಥ ಇದೆ. ನಾವೀಗ ನೋಡ್ಬೋದು, ಪ್ರಕೃತಿಯಲ್ಲಿ ಗಿಡ ಮರಗಳು ಏನಾಗಿದೆ, ತಮ್ಮ ಎಲೆಗಳನ್ನೆಲ್ಲ ಉದುರಿಸ್ಬಿಟ್ಟು ಚೈತನ್ಯವನ್ನು ಕಳ್ಕೊಂಡಿದೆ. ಆದರೆ ಯುಗಾದಿಯಂದು ವಸಂತ ಕಾಲದಲ್ಲಿ ಎಲ್ಲ ಮರ ಗಿಡಗಳು ಸಹ ಚಿಗುರಿ ತಮ್ಮ ಚೈತನ್ಯವನ್ನು ಪಡ್ಕೊಳ್ತಾ ಇರುತ್ತೆ. ಪ್ರಾಣಿ ಪಕ್ಷಿಗಳು ಸಹ ಆ ಟೈಮಲ್ಲಿ ಚೈತನ್ಯವನ್ನು ಪಡ್ಕೊಳ್ತಾ ಇರುತ್ತೆ. ಮತ್ತು ಕೃಷಿ ಎಲ್ಲ ಆರಂಭ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಚೈತನ್ಯದಿಂದ ನಾವು ಯುಗಾದಿಯನ್ನು ಪ್ರಾರಂಭಿಸ್ತೀವಿ. ಅಭ್ಯಂಜನ ಸ್ನಾನ ಮಾಡ್ತೀವಿ, ಹೊಸ ಬಟ್ಟೆ ಹಾಕ್ಕೊಳ್ತೀವಿ. ಯಾಕಂದರೆ ಪ್ರಕೃತಿ ಸಹ ಮಿಂಚ್ತಾ ಇರುತ್ತೆ, ಅದ್ರ ಜೊತೆಗೆ ಮನುಷ್ಯನು ಸಹ ಹೊಸ ಹುಮ್ಮಸ್ಸಿನಿಂದ ಮಿಂಚುತ್ತಾನೆ. ಅಷ್ಟೇ ಅಲ್ಲದೆ ನಮಗೆ ಬೇವಿನ ಅವಶ್ಯಕತೆ ಆ ಟೈಮಲ್ಲಿರುತ್ತೆ. ಹಾಗಾಗಿ ಬೇವು ಬೆಲ್ಲವನ್ನು ಹಂಚಿ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ನಾವು ಯುಗಾದಿಯನ್ನು ಆಚರಿಸ್ತೀವಿ. ನಾವೆಲ್ಲರೂ ಇಂಥ ಯುಗಾದಿಯನ್ನು ಆಚರಿಸೋಣ. ಪಾಶ್ಚಿಮಾತ್ಯರ ಸಂಸ್ಕೃತಿಯ ಪ್ರಕಾರ ಮೋಜು ಮಸ್ತಿ ಮಾಡಿ ನಮ್ಮ ಸಂಸ್ಕಾರವನ್ನು ಹಾಳು ಮಾಡೋದಕ್ಕಿಂತ ಈ ರೀತಿಯಾಗಿ ಅರ್ಥಪೂರ್ಣವಾಗಿ ನಾವು ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.